पूर्णगुणार्णवाय विश्वोदय स्थितिलयोन्नियतिप्रदाय ज्ञानप्रदाय विबुधासुरसौख्य दुःख सत्कारणाय वितताय नमो नमस्ते। अभ्रमं भंगरहितं अजडं विमलं सदा आनंदतीर्थमतुलं भजे तापत्रयापहं। भवति यदनुभावादेडमूकोऽपि वाग्मी जडमतिरपि जंतुर्जायते प्राज्ञमौलिः। सकलवचनचेतो देवता भारती सा मम वचसि निधत्तां सन्निधिं मानसे च। अस्मद्गुरुसमारम्भां टीकाकृत्पादमध्यगां श्रीमदाचार्यपर्यन्तां वंदे गुरुपरंपरा। विद्यायां विबुधाचार्यं वेदज्ञानाब्धिचन्दिरं दुर्मतध्वान्तमार्ताण्डं सत्यध्यानमुनिं भजे। पञ्चाशद्वर्षपर्यन्तं सततं रामपूजकः श्री सत्यप्रमोदगुरुराट् भासतां नो हृदम्बरे। बन्धुस्त्वं गुरुरिष्टदैवतमिति त्वत्पादपङ्केरुहं प्राप्तं मां परिपालयेति सततं याचे निबद्धाञ्जलिः। चित्तं मद्गुणदोषचिन्तनविधौ नूनं मनं मा कृथाः। श्री सत्यात्मगुरो त्वदङ्घ्रियुगलं हित्वा नमे सद्गति। यैरहं शुकवत् सम्यक् शिक्षितोऽस्मि कृपालुभिः तान् वन्दे धेनुपाचार्यान् तत्त्वज्ञानार्थसिद्धये। श्री गुरुभ्यो नमः। हरि ओम हरि ओम हरि ओम। स्वस्तिस्तु असेढसन्मङ्गलानि सन्तु। श्लोकैकश्रवणपतनमार्तेन वक्तुश्च श्रोतॄणां निखिलकलिकृतकल्मषापनोदनपुटतरे धर्माद्यखिलपुरुषार्थसाधनीभूते अद्य अध्यात्ममहाभारते धर्मराज्ञः अध्यात्मस्वरूपविवरणारम्भे सति किञ्चित् पूर्वकथानुवादः। हरिः ओम हरिः ओम हरिः ओम। हरे राम 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 हरे हरे, हरे कृष्णा कृष्ण कृष्ण हरे हरे, हरे राम 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 हरे हरे, हरे कृष्णा कृष्ण कृष्ण हरे हरे, हरे राम 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 हरे हरे, हरे कृष्णा कृष्ण कृष्ण हरे हरे, हरे राम 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 हरे हरे, हरे कृष्णा कृष्ण कृष्ण हरे हरे,
ಶ್ರೀ ಗುರುಭ್ಯೋ ನಮಃ. ಹರಿ ಓಂ, ಹರಿ ಓಂ, ಹರಿ ಓಂ. ನನ್ನ ಆಧ್ಯಾತ್ಮ ಬಂಧುಗಳೇ, ಸುಮಾರು 1-2 ತಿಂಗಳಿಂದ ಏವಂ ಅಧ್ಯಾತ್ಮನಿಷ್ಠಂ ಮೇ ಭಾರತಂ ಸರ್ವಮುಚ್ಯತೆ. ಮಹಾಭಾರತ ಇದು ಅಣ್ಣ ತಮ್ಮಂದಿರ ಜಗಳದ ಕಥೆಯಲ್ಲ. ಮಹಾಭಾರತ ರಾಜ್ಯವನ್ನು ಬಯಸುವ 2 ಪಾರ್ಟಿಯ ಸಂಘರ್ಷವೂ ಅಲ್ಲ. ಮಹಾಭಾರತ ಮನುಷ್ಯನ ಉನ್ನತಿಗೆ, ಪರಮಾತ್ಮನ ಪ್ರಾಪ್ತಿಗೆ, ಭಗವಂತನನ್ನು ಪಡೆಯುವುದು ಅಂದರೆ ಪರಮಾತ್ಮನ ಸಾನ್ನಿಧ್ಯವನ್ನು ಪಡೆಯುವುದು ಅಂದರೆ ಮೋಕ್ಷವನ್ನು ಪಡೆಯುವುದು, ಇದು ಜೀವನದ ಪರಮ ಉದ್ದೇಶ. ನಮ್ಮದಾಗಿರಬೇಕು. ನಾವು ಮಾಡಿಕೊಂಡಿಲ್ಲ ಮಾತು ಬೇರೆ. ನಮ್ಮ ಉದ್ದೇಶ ಮನೆ, ಮಕ್ಕಳು, ಮೊಮ್ಮಕ್ಕಳು, ಮರಿಮಕ್ಕಳು, ಸಂಸಾರ, ಈ ಜಂಜಾಟದಲ್ಲಿ ಸಿಲುಕಿ ಬಿದ್ದೇವೆ. ಯಾವುದು ನಮ್ಮ ಜೊತೆಗೆ ಬರೋದಿಲ್ಲ. ನಮ್ಮ ಜೊತೆಗೆ ಬರ್ತಕ್ಕಂಥದ್ದು ಒಂದೇ ಒಂದು, ನಮ್ಮ ಸಾಧನೆ, ನಮ್ಮ ಕರ್ಮಗಳು, ಅದರ ಫಲಗಳು. ಅದನ್ನು ಮರೆತು ಬಿಟ್ಟಿದ್ದೇವೆ. ಆದರೆ ಆಚಾರ್ಯರು ನೆನಪು ಮಾಡಿಕೊಡ್ತಾರೆ. ಶ್ರೀಮದಾಚಾರ್ಯರು, ಮಧ್ವಾಚಾರ್ಯರು ನೆನಪು ಮಾಡಿಕೊಡ್ತಾರೆ ನಮಗೆ. ಇಲ್ಲ ಏವಂ ಅಧ್ಯಾತ್ಮನಿಷ್ಠಂ ಮೇ ಭಾರತಂ ಸರ್ವಮುಚ್ಯತೆ. ದ್ರೌಪದಿ ಸಕಲ ವಿದ್ಯೆಗಳ ಪ್ರತಿನಿಧಿ. ಆ ಸರ್ವವಿದ್ಯೆ ಅಂತಂದರೆ ವೇದ ಉಪನಿಷತ್ತುಗಳಲ್ಲಿ ಬಂದಿರತಕ್ಕಂಥ ಭಗವಂತನ ವಿಶಿಷ್ಟ ಮಹಿಮೆಗಳ ಸಂಗ್ರಹ. ಆದರೆ ಅದು ಪರಮಾತ್ಮನ ಸಂಬಂಧಿತವೇ ಅಲ್ಲ. ಯಾವುದೋ ಅಗ್ನಿಗೆ, ಯಾವುದೋ ಇಂದ್ರನಿಗೆ ಸಂಬಂಧಿತ, ಅಥವಾ ಇದೊಂದು ಕೇವಲ ಗ್ರಾಮಗೀತೆ, ಈ ರೀತಿಯಾಗಿರ್ತಕ್ಕಂಥ ಪಾಶ್ಚಾತ್ಯ ವಿದ್ವಾಂಸರ ವಿಮರ್ಶೆಯನ್ನೇ ತಮ್ಮ ತಲೆಯಲ್ಲಿ ಇಟ್ಕೊಂಡಿರ್ತಕ್ಕಂಥ ಹಿಂದಿನ ಜನ. ಆದರೆ ಶ್ರೀಮದಾಚಾರ್ಯ ಹೇಳ್ತಾರೆ, ನಿಮಗೇನು ಅರ್ಥವಾಗ್ತದೆ? ಮಹಾಭಾರತ ವೇದಗಳನ್ನು ತಿಳಿದುಕೊಳ್ಬೇಕಾಗಿತ್ತಂದರೆ ಇತಿಹಾಸ ಪುರಾಣಗಳ ಆಳವಾದ ಅಧ್ಯಯನ ಬೇಕಾಗ್ತದೆ. ಇಲ್ಲೇ ಇದ್ರೆ ವೇದ ಅರ್ಥ ಆಗಿ ಇತಿಹಾಸ ಪುರಾಣಾಭ್ಯಾಂ ವೇದಂ ಸಮುಪಬ್ರಹ್ಮಯೇತ್ ಅಂತ ಶಾಸ್ತ್ರ ಹೇಳ್ತಾರೆ. ಅಂಥ ವೇದದ ರಕ್ಷಣೆಗೆ ಧರ್ಮ ಬೇಕು, ಭಕ್ತಿ ಮೊದಲಾದ 10 ಗುಣಗಳು ಬೇಕು. ಆನಂತರ ಶ್ರವಣ ಮನನ ನಿಧಿಧ್ಯಾಸನಾದಿ 9 ಭಕ್ತಿ ಸಾಧನೆಗಳು ಬೇಕು. ಸಚ್ಚರಿತ್ರ ಬೇಕು, ವಿನಯ ಬೇಕು. ಇವುಗಳಿದ್ದಾಗ ನಾವು ವೇದದ ತತ್ವವನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳಿಕ್ಕಾಗ್ತದೆ. ಇದರಲ್ಲಿ ವೇದಗಳಲ್ಲಿರ್ತಕ್ಕಂತಹ ವಿಶಿಷ್ಟ ಜ್ಞಾನದ ಪ್ರತಿನಿಧಿ ದ್ರೌಪದಿ, ಧರ್ಮದ ಪ್ರತಿನಿಧಿ ಯಮಧರ್ಮರಾಜನ ಅವತಾರನಾಗಿರ್ತಕ್ಕಂಥ ಧರ್ಮರಾಜ, ಆನಂತರ ಭಕ್ತಿ ಮೊದಲಾದ 10 ಗುಣಗಳ ಪ್ರತಿನಿಧಿ ಭೀಮ, ಶ್ರವಣ ಮನನ ಮೊದಲಾಗಿರ್ತಕ್ಕಂಥ ಭಕ್ತಿ ಸಾಧನಗಳ ಪ್ರತಿನಿಧಿಯಾಗಿರ್ತಕ್ಕಂಥವನು ಅರ್ಜುನ, ಆನಂತರ ಸಚ್ಚರಿತ್ರೆಯ ಪ್ರತಿನಿಧಿಯಾಗಿ ಶೀಲ ಅಂದರೆ ಸಚ್ಚರಿತ್ರೆಯ ಪ್ರತಿನಿಧಿಯಾಗಿರ್ತಕ್ಕಂಥ ನಕುಲ, ಆನಂತರ ವಿನಯದ ಪ್ರತಿನಿಧಿಯಾಗಿರ್ತಕ್ಕಂಥ ಸಹದೇವ, ಅಜ್ಞಾನದ ಪ್ರತಿನಿಧಿಯಾಗಿರ್ತಕ್ಕಂಥ ದುರ್ಯೋಧನ, ವಿಪರೀತ ಜ್ಞಾನದ ಪ್ರತಿನಿಧಿಯಾಗಿರ್ತಕ್ಕಂಥ ದುಶ್ಯಾಸನ, ಆತ್ಮಕೇಂದ್ರಿತ ಸ್ವಭಾವದ ಪ್ರತಿನಿಧಿಯಾಗಿರ್ತಕ್ಕಂಥ ಕರ್ಣ, ನಾಸ್ತಿಕತೆಯ ಪ್ರತಿನಿಧಿಯಾಗಿರ್ತಕ್ಕಂಥ
ವ್ಯಕ್ತಿ ಶಕುನಿ, ಈ ರೀತಿಯಾಗಿರ್ತಕ್ಕಂಥ ಒಂದು ವಿಸ್ತಾರವಾದ ಈ ವಿಚಾರಗಳು ನಮಗೆ ಒಂದು ದೃಷ್ಟಿಯಿಂದ ಬರ್ತಕ್ಕಂಥ ಸಂದರ್ಭಗಳು. ಇಂಥ ಆಧ್ಯಾತ್ಮಿಕವಾಗಿ ಭೀಮ ಅಂದರೆ ಏನು, ಆಧ್ಯಾತ್ಮಿಕವಾಗಿ ದ್ರೌಪದಿ ಅಂದರೆ ಏನು, ಈಗಾಗಲೇ ಭೀಮನ ಬಗ್ಗೆ ಒಂದು 14 ಎಪಿಸೋಡ್ಗಳಲ್ಲಿ, ದ್ರೌಪದಿ ಬಗ್ಗೆ ಒಂದು 14 ಎಪಿಸೋಡ್ಗಳಲ್ಲಿ ನೀವು ಈಗಾಗಲೇ ಕೇಳಿದ್ದೀರಿ. ನನಗೆ ಗೊತ್ತಿದೆ ಈ ವಿಷಯ ಬಹಳ ಡ್ರೈ, ಒಣ ವಿಷಯ. ಕತೆ, ಹಾಸ್ಯ, ಅಟಕತೆ ಅದು ಬರೋದಿಲ್ಲ. ಯಾಕೆ ತತ್ವಜ್ಞಾನವೇ ಹಾಗೆ. ಆದರೆ ಇವುಗಳನ್ನು ತಿಳಿದುಕೊಳ್ಳೋದು ಅನಿವಾರ್ಯ. ನಾನು ಕೆಲವು ನನ್ನ ಶಿಷ್ಯರಲ್ಲಿ, ಚಿಕಿತ್ಸಕ ಶಿಷ್ಯರಿಗೆ ನಾನು ಕೇಳಿದೆ, ಏನಪ್ಪ ನನ್ನ ಪ್ರವಚನ ಕೇಳ್ತಾ ಇದ್ದೀರಾ ಅಂತ ತಿಳ್ಕೊಂಡು ಅಂತೇಳಿ. ಕೆಲವರು ಕೇಳ್ತಾ ಇದ್ದೇನೆ ಅಂತ ಹೇಳಿದ್ರು, ಕೆಲವು ಇನ್ನೂ ಕೇಳಲಿಕ್ಕಾಗಲಿಲ್ಲ ಅಂತ ತಿಳ್ಕೊಂಡು ಅಂತ ಹೇಳಿದರು. ನಾನು ಅವ್ರಿಗೆ ಹೇಳಿದೆ, ಸಮಯ ಮಾಡಿಕೊಂಡು ಕೇಳಿ, ನಾನು ಹೇಳ್ತೇನೆ ಅಂತ ತಿಳ್ಕೊಂಡು ಅಂತ ಕೇಳಿ ಅಂತ ನಾನು ಅನ್ನೋದಿಲ್ಲ. ಈ ವಿಷಯದ ಗಾಂಭೀರ್ಯ ಆಗಿದೆ, ನಾವು ತಿಳಿದುಕೊಳ್ಳಬೇಕು. ಯಾವ ತತ್ವಜ್ಞಾನದಿಂದ ಭಗವಂತನ ಪ್ರಾಪ್ತಿಯಾಗ್ತದೆ ಅಂತ ದ್ರೌಪದಿಯ ಬಗ್ಗೆ ನಾವು ತಿಳ್ಕೊಳ್ಳೋದು ಬೇಡವೇ? ಯಾವ ಭಕ್ತಿ, ಜ್ಞಾನ, ವೈರಾಗ್ಯ, ಧೃತಿ, ಸ್ಥಿತಿ, ಪ್ರಾಣ, ಬಲ, ಯೋಗ ಇತ್ಯಾದಿ 10 ಗುಣಗಳ ಪ್ರತಿನಿಧಿ ಭೀಮನನ್ನು ತಿಳಿದುಕೊಳ್ಳದೇ ಇದ್ದರೆ, ಭೀಮನ ಚರಿತ್ರೆಯಿಂದ ನಾವು ಭಗವಂತನ ಮಹಿಮೆಯನ್ನು ತಿಳಿದುಕೊಳ್ಳದೇ ಇದ್ದರೆ, ನಾವು ದೇವರನ್ನು, ಶ್ರೀಕೃಷ್ಣನನ್ನು ಚೆನ್ನಾಗಿ ತಿಳ್ಕೊಂಡಿಲ್ಲ ಅಂತ ಅರ್ಥ. ಈಗ ದ್ರೌಪದಿ ಮತ್ತು ಭೀಮನ ಬಗ್ಗೆ ಹೇಳಿಯಾಗಿದೆ. ಈಗ ನಾನು ಪಾತ್ರ ತೆಗೆದುಕೊಳ್ತಾ ಇದ್ದಾನೆ. ಹಿರಿಯ ಅಣ್ಣನಾಗಿರ್ತಕ್ಕಂಥ ಧರ್ಮರಾಜನ ಪಾತ್ರದ ಬಗ್ಗೆ ಚಿಂತನೆ ಮಾಡಬೇಕು ಅಂತ ತಿಳ್ಕೊಂಡಂಥ ಒಂದು ಪ್ರಸಂಗ. ಧರ್ಮವು ರಕ್ಷತೆ ರಕ್ಷಿತ. ಧರ್ಮವನ್ನು ನಾವು ಪರಿಪಾಲನೆ ಮಾಡ್ತಾ ಇದ್ದರೆ, ಧರ್ಮದ ಪರಿಪಾಲನೆ ಅಂದರೆ ಆಚರಣೆ ಮಾಡೋದಂದರೆ ಧರ್ಮದ ಅಸ್ತಿತ್ವವನ್ನು ನಾವು ಮುಂದುವರಿಸ್ತಾ ಇದ್ದೇವೆ ಅಂತ ಅರ್ಥ. ಈ ಧರ್ಮದಿಂದ ನಾವು ಇದ್ದರೆ ಧರ್ಮ ರಕ್ಷತೆ, ಧರ್ಮನಾಮಕನಾದ ಶ್ರೀಹರಿ ಧರ್ಮವಿದುತ್ತಮ ಅಂತ ತಿಳ್ಕೊಂಡಂತೇಳಿ ವಿಷ್ಣು ಸಹಸ್ರನಾಮದಲ್ಲಿ ಶ್ರೀಕೃಷ್ಣನ ಬಗ್ಗೆ ಹೇಳಿದ್ದಾರೆ. ಇಂತಹ ಶ್ರೀಕೃಷ್ಣ ನಮ್ಮನ್ನು ಸಂರಕ್ಷಣೆ ಮಾಡ್ತಾನೆ. ಭಗವಂತನ ಸಂರಕ್ಷಣೆ ಬೇಕಾಗಿದ್ದರೆ ಧರ್ಮಾಚರಣೆ ಬೇಕು. ನಮ್ಮ ಭಾರತ ದೇಶದ ಮಿಲಿಟರಿಯವರು ನಮ್ಮನ್ನು ಸಂರಕ್ಷಣೆ ಮಾಡಬೇಕಾಗಿದ್ದರೆ ನಾವು ಭಾರತೀಯರಾಗಿರಬೇಕು. ನಾವು ವಿದೇಶಿಯರಾಗಿದ್ದರೆ ಇವರ್ಯಾಕೆ ಸಂರಕ್ಷಣೆ ಮಾಡ್ತಾರೆ? ಅದೇ ರೀತಿಯಾಗಿ ಧರ್ಮನಾಮಕನಾದ ಪರಮಾತ್ಮ ನಮ್ಮ ಯೋಗಕ್ಷೇಮ ನೋಡಿಕೊಳ್ಬೇಕಾಗಿದ್ದರೆ ನೋಡೇ ನೋಡ್ತಾನೆ. ಆದರೆ ಧಾರ್ಮಿಕರಾಗಿದ್ದರೆ ಮಾತ್ರ. ಧರ್ಮದ ವಿರುದ್ಧ ನಾವು ಇದ್ದರೆ ಪರಮಾತ್ಮ ನಮ್ಮ ರಕ್ಷಣೆಯನ್ನು ಮಾಡಿಕೊಳ್ಳೋದಿಲ್ಲ. ಅರ್ಥ ಮಾಡಿಕೊಳ್ಬೇಕು. ಭೋಗ ಬೇಕು, ಮಜಾ ಬೇಕು ಅಂತ ತಿಳ್ಕೊಂಡಂತ ಹೇಳಿ ಶುದ್ಧ ಅನ್ನವನ್ನು ಬಿಟ್ಟಿದ್ದೇವೆ, ಸಂಧ್ಯಾವಂದನೆ ಬಿಟ್ಟಿದ್ದೇವೆ, ಏಕಾದಶಿ ಉಪವಾಸವನ್ನು ಬಿಟ್ಟಿದ್ದೇವೆ. ಇದೆಲ್ಲ ತ್ರಾಸ ಯಾರು ಮಾಡ್ಕೊಳ್ಬೇಕು ಅಂತ. ಮನೆಯಿಂದ ಲೋಕಲ್ ಟ್ರೈನಿಗೆ ಹೋಗಿ, ಓಡ್ತಾ ಹೋಗಿ ಟ್ರೈನ್ ಹಿಡಿದು ಜೋತಾಡ್ತಾ ಹೋಗಿ 8-10 ತಾಸು ಕೆಲಸವನ್ನು ಮಾಡಿ ಮನೆಗೆ ಬರದೇ ಇದ್ದರೆ, ಇಷ್ಟು ಶ್ರಮ ಪಡದೇ ಇದ್ದರೆ ಸಂಬಳ ಸಿಗ್ತದೆಯಾ? ಅದೇ ರೀತಿಯಾಗಿ ಪರಿಶ್ರಮವಿಲ್ಲದೆ, ಪ್ರಯತ್ನವಿಲ್ಲದೆ ದೇವರು ಸಿಗ್ತಾನಾ?
ಸಿಗಬೇಕಾದ್ರೆ ಇಷ್ಟು ಕಷ್ಟಪಡಬೇಕಾಗಿದ್ದರೆ ಆ ಭಗವಂತನನ್ನು ಪಡೆಯಬೇಕಾಗಿದ್ದರೆ ಧರ್ಮ ಮಾಡ್ತಾ ಹೋದಂತೆ ಅದು ಅಭ್ಯಾಸವಾಗ್ತದೆ, ಅದು ಶ್ರಮ ಅನಿಸೋದಿಲ್ಲ. ಪ್ರಯತ್ನಪೂರ್ವಕವಾಗಿ ಧರ್ಮಾಚರಣೆಯನ್ನು ನಾವು ಮಾಡಬೇಕು. ಮನಸ್ಸಿಗೆ ಬಂದ ಡ್ರೆಸ್ ಹಾಕಿಕೊಂಡು ಅಂಗಾಂಗಗಳನ್ನು ತೋರಿಸ್ತಾ ಇರತಕ್ಕಂಥ ಹೆಣ್ಣು ಮಕ್ಕಳ ಮೇಲೆ ದೇವರು ಯಾಕೆ ಒಲಿಬೇಕು? ಪರಮಾತ್ಮ ಡ್ರೆಸ್ ಕೋಡ್ ಮಾಡಿದ್ದಾನೆ. ನೀವು ಎಂಥ ಡ್ರೆಸ್ ಹಾಕ್ಕೊಳ್ಬೇಕು ಅಂತಕೊಂಡಂತ ಅನ್ನೋದನ್ನು ಹೇಳಿದ್ದಾನೆ ಪರಮಾತ್ಮ. ಸಂಧ್ಯಾ ವಂದನೆ ಮಾಡದೇ ಇದ್ದರೆ ಪರಮಾತ್ಮ ನಮ್ಮನ್ನು ಯಾಕೆ ರಕ್ಷಣೆ ಮಾಡಬೇಕು? ಭಗವಂತನನ್ನು ಆರಾಧನೆ ಮಾಡದೇ ಇದ್ದರೆ ಪರಮಾತ್ಮ ನಮ್ಮನ್ನು ಯಾಕೆ ರಕ್ಷಿಸಬೇಕು? ಏಕಾಶಿ ಉಪವಾಸ ಮಾಡದೇ ಇದ್ದರೆ, ದಿನಾಲು ಬ್ರಹ್ಮಯಜ್ಞ ಮತ್ತು ತತ್ವನ್ಯಾಸ ಮಾತ್ರಗಾನ್ಯಾಸ ಮಾಡಿಕೊಂಡು ದೇವತೆಗಳಿಗೆ ಪಿತೃಗಳಿಗೆ ಇತ್ಯಾದಿಗಳನ್ನ ಸಂತೋಷಪಡಿಸ್ತಾ ಇದ್ದರೆ ದೇವ್ರು ನಮ್ಮ ಮೇಲೆ ಯಾಕೆ ಒಲಿಬೇಕು ಹೇಳಿ? ನಾ ಏನು ಬೇಕಾದ್ ಮಾಡ್ತಾನೆ, ನನ್ನ ನೋಡ್ಕೊಂತಿಕೊಂಡು ಹೇಳಲಿಕ್ಕೇನು ನಿಮ್ಮ ಸೇವಕನೇ ದೇವರು? ನಿಮ್ಮ ಸೇವಕರು ದೇವರಲ್ಲ. ಧರ್ಮದ ಪರಿಪಾಲನೆ ಮಾಡಬೇಕು. ಈ ಧರ್ಮದ ಪ್ರತಿನಿಧಿ ಧರ್ಮರಾಜ. ಆದರೆ ಧರ್ಮರಾಜ ಆಧುನಿಕರ ವಿಮರ್ಶಕರ ದೃಷ್ಟಿಯಲ್ಲಿ ಒಬ್ಬ ಫೇಲ್ಯೂರ್ ರಾಜ. ವಿಮರ್ಶಕ ದೃಷ್ಟಿಯಲ್ಲಿ. ಆದರೆ ಶ್ರೀಮದಾಚಾರ್ಯ ದೃಷ್ಟಿಯಲ್ಲಿ ಇವನು ಸಕ್ಸಸ್ ರಾಜ. ಆಧುನಿಕ ವಿಮರ್ಶಕರ ದೃಷ್ಟಿಯಲ್ಲಿ ಧರ್ಮರಾಜ ಧರ್ಮಸಂಕರ, ವರ್ಣಸಂಕರ ಇದ್ದಂತೆ ಧರ್ಮಸಂಕರದ ದಿಂದ ಕೂಡಿದ ಧರ್ಮವನ್ನು ಸಂಕರ ಮಾಡಿದ ವ್ಯಕ್ತಿ. ಕ್ಷತ್ರಿಯ ವರ್ಣದಲ್ಲಿ ಹುಟ್ಟಿದ್ದರು. ಕ್ಷತ್ರಿಯನಂತೆ ಯುದ್ಧದಲ್ಲಿ, ರಾಜಕಾರಣದಲ್ಲಿ, ಶತ್ರು ವಿನಾಶದಲ್ಲಿ ಇವನಿಗೆ ಆಸಕ್ತಿಯೇ ಇರಲಿಲ್ಲ. ಕ್ಷಮ ಮಾಡಬೇಕು, ವ್ರತ ಮಾಡಬೇಕು, ಆನಂತರ ಶಾಸ್ತ್ರಾಧ್ಯಯನ ಮಾಡಬೇಕು, 24 ತಾಸು ಶಾಸ್ತ್ರ ಚರ್ಚೆಯಲ್ಲಿ ತೊಡಗಿರಬೇಕು. ಈ ಕಡೆಗೆ ಪ್ರವೃತ್ತಿ ಹೆಚ್ಚು. ಆದರೆ ಕ್ಷತ್ರಿಯನಾಗಿ ಶತ್ರು ವಿನಾಶ, ಸಜ್ಜನರ ಸಂರಕ್ಷಣೆದ ಕಡೆಗೆ ಧರ್ಮರಾಜ ಒಲವು ತೋರಿಸಿದ್ದು ಮಹಾಭಾರತದಲ್ಲಿ ಕಾಣ್ಬರೋದು ಅಲ್ಲ. ಇವನಿಗೆ ಕಾಮನ್ ಸೆನ್ಸ್ ಇಲ್ಲ. ಈ ಧರ್ಮರಾಜನಿಗೆ ವ್ಯಾವಹಾರಿಕ ತಿಳುವಳಿಕೆ ಇಲ್ಲ. ಮಾಡಿದ ಪ್ರತಿಜ್ಞೆಗೆ ಅರ್ಥವತ್ತಾಗಿರ್ತಕ್ಕಂಥ ಒಂದು ಯುಕ್ತಿವಾದವನ್ನು ಮಾಡ್ತಕ್ಕಂಥ ಯೋಗ್ಯತೆಯೂ ಕೂಡ ಇಲ್ಲ. ಗುರುಗಳ ಹತ್ರ ನಾವು ಒಂದು ವ್ರತವನ್ನು ಪರಿಪಾಲಿಸ್ತೇವೆ ಅಂತ ತಿಳ್ಕೊಂಡು ಅಂತೇಳಿ ಒಂದು ವ್ರತವನ್ನು ಮಾಡಬೇಕು. ದ್ಯೂತಕ್ಕೆ ಯಾರಾದರೂ ನನ್ನನ್ನು ಕರೆದರೆ ನಾನು ಇಲ್ಲ ಅಂತ ಅನ್ನೋದಿಲ್ಲ. ಇದು ಧರ್ಮರಾಜನ ಪ್ರತಿಜ್ಞೆ. ಮೊದಲನೇದು ದ್ಯೂತೆ ವ್ಯಾಲಿಡ್ ಅಲ್ಲ. ಅದಕ್ಕೆ ಕರೆದರೆ ಇಲ್ಲ ಅಂತ ಅನ್ನೋದಿಲ್ಲ ಅಂತ ತಿಳ್ಕೊಂಡಂತ ಅನ್ನೋದು ಇನ್ನೊಂದು ಬೇರೆ. ದ್ಯೂತಕ್ಕೆ ಧೃತರಾಷ್ಟ್ರ ಕರೆದಾಗ ಪ್ರತಿಜ್ಞೆ ಪ್ರಕಾರ ಹೋದ. ದುರ್ಯೋಧನ ಹೇಳ್ದ, ನನ್ನ ಬದಲಾಗಿ ಶಕುನಿ ದಾಳವನ್ನು ಹಾಕ್ತಾನೆ ಅಂತ ತಿಳ್ಕೊಂಡು ಅಂತ ಹೇಳಿ ಆಗಲೇ ಒಪ್ಪಬಾರದಾಗಿತ್ತು ಅವನು. ಕುಸ್ತಿಗೆ ಎದುರಾಳಿ ಕರೆದಾಗ ಅವನ ಜೊತೆಗೆ ಕುಸ್ತಿ ಮಾಡಬೇಕು. ಅವನು ಹೇಳ್ಬೋದಾಗಿತ್ತು, ನಾನು ರಾಜ, ದುರ್ಯೋಧನ ರಾಜ,
ನಾನು ರಾಜನ ಜೊತೆಗೆ ಜೂಜಾಡ್ತೇನೆ ಹೊರತು ಅವನ ಒಬ್ಬ ಸಲಹೆಗಾರ, ಅವನ ಸೇವಕನ ಜೊತೆಗೆ ನಾನು ಆಡೋದಿಲ್ಲ ಅಂತನೂ ಎಷ್ಟು ಹೇಳುವ ಒಂದು ಕಾಮನ್ ಸೆನ್ಸ್ ಧರ್ಮರಾಜ ತೋರಿಸಲಿಲ್ಲಲ್ಲ. ಮತ್ತು ಗೊತ್ತಿದ್ದರೂ ಕೂಡ ಅವನು ಮೋಸಗಾರ, ಮೋಸದಿಂದ ನನ್ನನ್ನು ಸೋಲಿಸ್ತಾನೆ ಅಂತ ಅನ್ನೋದು ಗೊತ್ತಿದ್ದು ಕಂಡು ಹಾಳು ಬಾವಿಯಲ್ಲಿ ಬಿದ್ದ ಅಂತ ತಿಳ್ಕೊಂಡಂತೇಳಿ ಅನ್ನೋ ಕನ್ನಡದ ಮಾತಿನ ಪ್ರಕಾರ ಮೋಸ ಹೋದ್ನಲ್ಲ. ಹೋಗಲಿ, ಮೋಸ ಹೋಗಿ ಆ ನಂತರ ಎಲ್ಲ ತನ್ನ ಹೆಂಡತಿಯನ್ನು ಪಣಕ್ಕೆ ಇಟ್ಟು ಸೋತಾಗ ದ್ರೌಪದಿಯನ್ನು ಸಭೆ ತಂದು ಅವಳು ವಸ್ತ್ರಾಪರಣ ಮಾಡಬೇಕು ಅಂತ ಮಾಡುವ ಪ್ರಸಂಗಕ್ಕೆ ಒಳಗಾಗಿದ್ದ. ದ್ರೌಪದಿಯನ್ನು ಜೂಜಿಗೆ ಒಡ್ಡಬಾರದಿತ್ತು. ಆಕೆ ದಾಸಿಯಾಗಲ್ಲಪ್ಪ ಅಂತ ಹೇಳಿದರೂ ಕೂಡ ಧರ್ಮರಾಜ ಕೇಳಲಿಲ್ಲ. ಪಾಪದ ಫಲ ತಾನು ಉಂಡ, ರಾಜ್ಯ ಕಳೆದುಕೊಂಡ, ತನ್ನ ಹೆಂಡತಿಗೂ ಅಪಮಾನ ಮಾಡಿಸಿದ, ತನ್ನ ತಮ್ಮಂದಿರೂ ಕೂಡ ರಾಜ್ಯಹೀನರಾಗುವಂತೆ ಮಾಡಿದ. ಹೋಗಲಿ, ಇಷ್ಟಾದ್ರ ಮೇಲೆ ಬುದ್ಧಿ ಬರಬೇಕಲ್ಲ. ಬಿಸಿ ಹಾಲಿನಿಂದ ಬಾಯಿ ಸುಟ್ಟುಕೊಂಡವನು ಮಜ್ಜಿಗೆಯನ್ನು ಕೂಡ ಊದಿ ಕುಡಿಯುತ್ತಾನೆ ಅಂತಿಕೊಂಡಂತೇಳಿ ಒಂದು ಹಿಂದಿ ಪ್ರಾವರ್ಬ್ ಇದೆ. दूध का जला छाछ को भी फूंक कर पीता है. ಮೊದಲೇ ಸಲ ಆಗಿ ಇಷ್ಟಲ್ಲ ಹೆಂಡತಿಗೆ ವಿಟಂಬನೆಯಾಗಿ ತಮ್ಮಂದಿರಿಗೆ ಅವರೆಲ್ಲ ಅಪಮಾನ ಮಾಡಿದ್ದು ಬಯಸಿಕೊಳ್ಳೋದು ಎಲ್ಲ ಆದ ಮೇಲೆಯೂ ಕೂಡ ದ್ರೌಪದಿಯಿಂದಾಗಿ ಮತ್ತೆ ಪುನಃ ಎಲ್ಲ ರಾಜ್ಯ ಪಡೆದು ತಾವು ಸ್ವತಂತ್ರರಾಗಿ ವಾಪಸ್ ಬಂದಿದ್ದರೂ ಕೂಡ ಎರಡನೇ ಸಲ ಜೂಜಿಗೆ ಕರೆದಾಗ ಯಾಕೆ ಹೋಗಬೇಕು? ನಾನು ಸೋಲ್ತೇನೆ ಅಂತ ಗೊತ್ತಿದ್ದರೂ ಕೂಡ ಅವ್ರು ಹೋದರೆ ನನ್ನ ತಲೆ ಹೊಡಿತಾರೆ ಅಂತ ಗೊತ್ತಿದ್ರು ಹೋಗಿ ಪುನಃ ಹೊಡಿಸ್ಕೊಂಬೇದೆ. ಇಂತಹ ಒಂದು ಯುಕ್ತಿವಾದ ಧರ್ಮರಾಜನಲ್ಲಿ ಇರಲಿಲ್ಲಲ್ಲ. ತನ್ನ ತಪ್ಪಿನಿಂದಾಗಿ ತಾನೂ ವನವಾಸಕ್ಕೆ ಹೋಗುವುದಲ್ಲದೆ ತನ್ನ ತಮ್ಮಂದಿರನ್ನು ಕೂಡ ವನವಾಸಕ್ಕೆ ಕರೆದುಕೊಂಡು ಹೋದ್ನಲ್ಲ. ಇಂಥವನನ್ನು ಧಾರ್ಮಿಕ ಅಂತ ಅನ್ಬೇಕೆ? ಈ ರೀತಿಯಾಗಿರ್ತಕ್ಕಂತಹ ಅಪಮಾನಕ್ಕೆ ಒಳಗಾಗಬಹುವ ಸಂದರ್ಭ ಬರತಕ್ಕಂಥದ್ದು ವ್ಯವಹಾರಗಳಿಗೆ ಧರ್ಮ ಅಂತ ಅನ್ಬೇಕೆ? ಯಮಧರ್ಮರಾಜ ಧರ್ಮದ ಪ್ರತಿನಿಧಿ ಅಂತಂದಾಗ ಇವೆಲ್ಲ ಸಂಶಯಗಳು ನಮಗೆ ಬರ್ತವೆ. ಹದಿನಾಲ್ಕು 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸದ ನಂತರ ದುರ್ಯೋಧನ ತಮಗೆ ರಾಜ್ಯ ಕೊಡೋದಿಲ್ಲ ಅಂತ ಗೊತ್ತಿದ್ದರೂ ಕೂಡ ವನವಾಸದ ಸಂದರ್ಭದಲ್ಲಿ ಪಾಂಡವರಿಗೆ ಅಪಮಾನ ಮಾಡಬೇಕು ಅಂತ ತಿಳ್ಕೊಂಡಂತೇಳಿ ದುರ್ಯೋಧನಾದಿಗಳು ಬಂದಾಗ ಚಿತ್ರರಥ ಗಂಧರ್ವ ದುರ್ಯೋಧನಾದಿಗಳನ್ನು ಸೋಲಿಸಿ ದುರ್ಯೋಧನ ದುಶ್ಯಾಸನನ್ನು ಹೆಡಮರಿಗೆ ಕೊಟ್ಟುಕೊಂಡು ತನ್ನ ಲೋಕಕ್ಕೆ ತನ್ನ ಕಾರಾಗೃಹಕ್ಕೆ ಒಯ್ಯಬೇಕು ಅಂತ ತಿಳ್ಕೊಂಡಂತಂದಾಗ ಇಲ್ಲ ಏನಾದರೂ ನಮ್ಮ ಬಂಧುಗಳು ಅಂತ ತಿಳ್ಕೊಂಡಂತೇಳಿ ಭೀಮಸೇನನ್ನು ಕಳಿಸಿ ಆನಂತರ ಚಿತ್ರರಥ ಗಂಧರ್ವ ಬಂದಾಗ ಅವನನ್ನು ಬಿಡುವಂತ ಹೇಳ್ತಕ್ಕಂಥ ಇಂಥ ಹುಚ್ಚು ಉದಾರತೆಗೆ ಧರ್ಮ ಅಂತನ್ಬೇಕೆ? ನಮ್ಮನ್ನು ನಾವು ಪ್ರಶ್ನೆ ಮಾಡಿಕೊಳ್ಬೇಕು. ಯಾವ ಟೆರರಿಸ್ಟ್ ಇಲ್ಲೇ ಇದ್ದು ನಮ್ಮ ಹಿಂದೂಸ್ತಾನದಲ್ಲಿ ಇದ್ದು ಹಿಂದೂಸ್ತಾನದ ಅನ್ನವನ್ನು ಉಂಡು ಹಿಂದೂಸ್ತಾನದ ಭೂಮಿಯನ್ನು ಬಳಸಿ ಹಿಂದೂಸ್ತಾನದ ಎಲ್ಲ ಅನುಕೂಲತೆಯನ್ನು ಪಡೆದು ಆದರೂ ಪಾಕಿಸ್ತಾನಕ್ಕೆ ಜೈ ಅಂತಿಕೊಂಡು ಅಂತಕ್ಕಂತಹ
ಆ ಆತಂಕವಾದಿಗಳ ಜೊತೆಗೆ ಮಿತ್ರತೆ ಯೋಗ್ಯವೇ? ಅವರನ್ನು ಬಂಧನದ ಬಿಡುವುದು ರಾಜನ ಒಂದು ವ್ಯವಸ್ಥೆ ಪ್ರಕಾರವೂ ಕೂಡ ಇದು ರಾಜನೀತಿಯನ್ನು ಇಷ್ಟು ಕೂಡ ರಾಜನೀತಿಯನ್ನು ಬಲ್ಲದ ವ್ಯಕ್ತಿಯೇ ಹಾಗೇಕೆ ಮಾಡಿದ ಧರ್ಮರಾಜ? ಯಾಕೆ ಬಿಡಿಸಿದ? ಅಷ್ಟು ಕೂಡ ಅವನಲ್ಲಿ ರಾಜನೀತಿ ಜ್ಞಾತ ಇರಲಿಲ್ಲಲ್ಲ. ಇಂಥ ಕೆಲಸ ಮಾಡಬೇಕಾಗಿರ್ತಕ್ಕಂಥ ಧರ್ಮರಾಜನನ್ನು ಬುದ್ಧಿವಂತ ಅನ್ಬೇಕೆ? ದ್ರೌಪದಿ, ರಾಜರು ಪರಮಾತ್ಮನ ಹೇಳಿದ ಧರ್ಮ. ಭಗವಂತ ಹೇಳ್ತಾನೆ, ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ. ಧರ್ಮ ಸ್ಥಾಪನೆ ಮಾಡಬೇಕಾಗಿದ್ದರೆ ಏನು ಮಾಡಬೇಕು? ದುಷ್ಟರ ವಿನಾಶ ಮಾಡಬೇಕು. ಪರಮಾತ್ಮ ಇದನ್ನು ಕೆಲಸ ಮಾಡಿ ತೋರಿಸಿದ್ದಾನೆ, ತನ್ನ ಅವತಾರದಲ್ಲಿ ಮಾಡಿ ತೋರಿಸಿದ್ದಾನೆ. ಭೀಷ್ಮಾಚಾರ್ಯರು ಕೂಡ ಹೇಳಿದ್ದಾರೆ. ದ್ರೌಪದಿ ಈ ಬಗ್ಗೆ ಹೇಳಲಿಕ್ಕೆ ಬಂದಾಗ, ಕ್ಷಮಾ ಶ್ರೇಷ್ಠ, ಕ್ಷಮಿಸಿಬಿಡೋಣ, ಅವ್ರು ತಪ್ಪು ಮಾಡ್ತಾರೆ, ಕ್ಷಮಿಸಿಬಿಡೋಣ ಅಂತ ತಿಳ್ಕೊಂಡು ಅಂತೇಳಿ ವಿನಾಶಾಯತ ದುಷ್ಕೃತಾಂ ಅಂತನ್ನುವ ಧರ್ಮವನ್ನು ಕೃಷ್ಣ ಕಲಿಸಿಕೊಟ್ಟಿದ್ದರೂ ಕೂಡ ದುಷ್ಟರಾದ ದುರ್ಯೋಧನರನ್ನು ಕ್ಷಮಿಸಬೇಕು ಅಂತ ತಿಳ್ಕೊಂಡಂತೇಳಿ ಹೊರಟ್ರೆ ಅಂದರೆ ಇದೆಂಥ ನೀತಿ? ಈ ನೀತಿ ಒಳ್ಳೆಯದೇ? ಧರ್ಮರಾಜ ಇದು ಯೋಗ್ಯವೇ? ಯುದ್ಧ ನಡೆಯುತ್ತಿರುವಾಗ ಯುದ್ಧ ಭೂಮಿಯಲ್ಲಿ ಹಗಲು ರಾತ್ರಿ ತನ್ನ ತಮ್ಮಂದಿರು ಎಲ್ಲ ವಿರೋಧಗಳನ್ನು, ಹೊಡೆತ ಗಾಯಗಳನ್ನು ಸಹಿಸಿಕೊಂಡು ಕೂಡ ಯುದ್ಧ ಮಾಡ್ತಾ ಇರುವಾಗ ಆ ಅರ್ಜುನನಿಗೆ ಕರ್ಣನನ್ನು ಕೊಲ್ಲೋದಕ್ಕೋಸ್ಕರ ವಿಳಂಬ ಮಾಡಿದ್ದರಿಂದಾಗಿ ಏನು ಪ್ರಯೋಜನ ಇಲ್ಲ, ನಿಂದ ಗಾಂಡೀವದನಷ್ಟು ಅಭಿಮಾನ ಕೊಟ್ಬಿಡು ಅಂತ ಹೇಳಬೇಕಾದ್ರೆ ಅರ್ಜುನಿಗೆ ಎಷ್ಟು ತ್ರಾಸಾಗಿರಬಾರ್ದು? ಆದರೆ ಅಲ್ಲಿ ಈ ಮಾತನ್ನು ಹೇಳ್ತಾನೆ ಧರ್ಮರಾಜ, ಯೋಗ್ಯವೇನು? ದುರ್ಯೋಧನ ವೈಶಂಪಾಯನ ಸರೋವರದಲ್ಲಿ ಅಡಗಿದಾಗ ಇರ್ಕೊಂಡು ಬಿಡಲಿ, ಹೇಗೂ ಸೋತೋಗಿದ್ದಾನಲ್ಲ ಅನ್ನೋ ಧರ್ಮರಾಜನಿಗೆ ಆ ದುರ್ಯೋಧನ ದುರ್ವಾಸರು ಕೊಟ್ಟಿರ್ತಕ್ಕಂಥ ಮಂತ್ರಗಳನ್ನು ಜಪಿಸಿ ಮೇಲೆ ಬಂದರೆ ಸತ್ತವರನ್ನೆಲ್ಲರನ್ನೂ ಜೀವಿತಗೊಳಿಸ್ತಾನೆ. ಮತ್ತು 11 ಅಕ್ಷಯಿಣಿ ಸೈನ್ಯ ಜೀವಿತವಾಗ್ತದೆ. ಅದಕ್ಕೆ ಅವಕಾಶ ಕೊಡಬಾರ್ದು. ರೋಗ ಮೂಲವನ್ನು, ಹುಲ್ಲಿನ ಮೂಲವನ್ನು ಬೇರು ಸಹಿತ ಕಿತ್ತೆ ಹಾಕಬೇಕು. ರೂಟ್ ಸಹಿತ ಕಿತ್ತೆ ಹಾಕಬೇಕು ಅನ್ನುವ ಸಾಮಾನ್ಯ ನ್ಯಾಯ ಧರ್ಮರಾಜನಿಗೆ ಗೊತ್ತಿಲ್ಲೇನು? ದುರ್ಯೋಧನ ಮೇಲೆ ಬಂದ ಮೇಲೆ ನಮ್ಮ 5ರಲ್ಲಿ ಯಾರಾದರೂ ಒಬ್ಬರನ್ನು ಆರಿಸ್ಕೋಪ, ನಡೀತದೆ ಅಂತ ಹೇಳಬೇಕೆ? ದುರ್ಯೋಧನ ಧರ್ಮರಾಜನ ಕರೆದಿದ್ರೆ ಅವನ ಜೊತೆಗೆ ಇವನು ಗದಾಯುದ್ಧ ಮಾಡಲಿಕ್ಕೆ ಆಗ್ತಿತ್ತೆ. ನಕುಲ ಸಹದೇವರನ್ನು ಕರೆದಿದ್ರೆ ಇಷ್ಟು ಕಾಮನ್ ಸೆನ್ಸ್ ಯುಧಿಷ್ಠನಿಗೆ ಬರಬಾರ್ದೇನು? ಇಂಥ ಯುಧಿಷ್ಠರನನ್ನು, ಇಂಥ ಧರ್ಮರಾಜನನ್ನು ನಾವು ಧರ್ಮದ ಪ್ರತಿನಿಧಿ ಅನ್ಬೇಕೆ?
ಅಂತನ್ನೋ ಪ್ರಶ್ನೆ. ಈ ಪ್ರಶ್ನೆಗೆ ಉತ್ತರ ಕೊಡ್ತಕ್ಕಂಥವರು ಶ್ರೀಮದಾಚಾರ್ಯರು. ಮಹಾಭಾರತ ತಾತ್ಪರ್ಯದಲ್ಲಿ ಧರ್ಮರಾಜನ ಚ್ಯುತಿಯಲ್ಲಿಯೂ ಕೂಡ ಒಂದು ಆಧ್ಯಾತ್ಮಿಕತೆ ಇದೆ ಅನ್ನುವುದನ್ನು ನಮಗೆ ತೋರಿಸಿ ಉಪಕಾರ ಮಾಡಿರ್ತಕ್ಕಂಥವರು ಶ್ರೀಮದಾಚಾರ್ಯರು. ಇಲ್ಲಿವರೆಗೂ ಧರ್ಮರಾಜನ ಬಗ್ಗೆ ಹೇಳಿದ್ದು ಇದು ಮಧ್ವಾಚಾರ್ಯರ ವಿಚಾರವೂ ಅಲ್ಲ, ನನ್ನ ವಿಚಾರವೂ ಅಲ್ಲ. ಇದು ಆಧುನಿಕ ವಿಮರ್ಶಕರ ವಿಚಾರ. ಒಟ್ಟು ಎಲ್ಲ ರೀತಿಯಿಂದಲೂ ಕೂಡ ಅತ್ಯಂತ ಸಾಮಾನ್ಯ ವ್ಯಕ್ತಿಯಲ್ಲ, ಇನ್ನೂ ನೀಚ ವ್ಯಕ್ತಿ ಅಂತ ತಿಳ್ಕೊಂಡಂತೇಳಿ ಧರ್ಮರಾಜನನ್ನು ವಿಮರ್ಶೆ ಮಾಡ್ತಕ್ಕಂಥ ಅನೇಕ ವಿಮರ್ಶಕರು ಈ ಜಗತ್ತಿನಲ್ಲಿದ್ದಾರೆ. ಮಹಾಭಾರತ ಜೈನಾವಾಚ ಇತಿಹಾಸ ಅಂಥೇಳಿ ಮಹಾರಾಷ್ಟ್ರದಲ್ಲಿ ಒಂದು ಪುಸ್ತಕ ಬಂದಿದೆ. ಅದರಲ್ಲಿ ಧರ್ಮರಾಜನ ಬಗ್ಗೆ ನೋಡಿದರೆ ಇನ್ನೊಮ್ಮೆ ಧರ್ಮರಾಜನ ಕಡೆ ನೋಡೋದಿಲ್ಲ ನಾವು. ಅಷ್ಟು ಧರ್ಮರಾಜನನ್ನು ಕೆಟ್ಟಾಗಿ ವಿಮರ್ಶಿಸಿರ್ತಕ್ಕಂಥ ಒಂದು ಗ್ರಂಥ. ಕನ್ನಡದಲ್ಲಿ ಪರ್ವದಲ್ಲಿಯೂ ಕೂಡ ಧರ್ಮರಾಜನನ್ನು ಬುದ್ಧಿಹೀನ ಅಂತಿಕೊಂಡಂತ ಹೇಳಿ ವಿಮರ್ಶೆ ಮಾಡಲಾಗಿದೆ. ಧರ್ಮರಾಜನಿಗೆ ಧರ್ಮದ ಸರಿಯಾದ ತಿಳುವಳಿಕೆ ಇರಲಿಲ್ಲ, ಸರಿಯಾದ ವಿವೇಕ ಶಕ್ತಿ ಇರಲಿಲ್ಲ, ಸರಿಯಾದ ಬುದ್ಧಿ ಇರಲಿಲ್ಲ, ಸರಿಯಾಗಿರ್ತಕ್ಕಂಥ ಡಿಸಿಷನ್ ತೆಗೆದುಕೊಳ್ತಕ್ಕಂಥ ಸಾಮರ್ಥ್ಯ ಇರಲಿಲ್ಲ. ಅವನು ಯಾವುದೇ ರೀತಿಯಿಂದ ರಾಜ ಅಥವಾ ಹೀರೋ ಆಗಲಿಕ್ಕೆ ಅಯೋಗ್ಯ ಅಂತೇಳಿ ನಮ್ಮ ಕನ್ನಡದ ಕಾದಂಬರಿಗಳಲ್ಲಿ ಅನೇಕ ಜನ ಬಿಂಬಿಸಿದ್ದಾರೆ. ಅವರೆಲ್ಲರಿಗೂ ಉತ್ತರ ಕೊಟ್ಟಿರ್ತಕ್ಕಂಥವರು ಶ್ರೀಮದಾಚಾರ್ಯರು. ಧರ್ಮರಾಜ ಧರ್ಮದ ಪ್ರತಿನಿಧಿ, ಇದನ್ನು ಅರ್ಥ ಮಾಡಿಕೊಳ್ಳಿ. ಯಾಕೆ? ಯಮಧರ್ಮರಾಜನ ಅವತಾರವನ್ನು ದೇವತೆಗಳಲ್ಲಿ ಬಂದಾಗ ಅನ್ನದ ಪ್ರಭಾವದಿಂದ ತಮ್ಮನ್ನು ತಾವು ಮರೀತಾರೆ, ಇದು ಸರ್ವ ಸತ್ಯ ಮಾತು. ಆದರೆ ಯಾವಾಗಲೂ ಮರೀತಾರೆ ಅಂತಲ್ಲ, ಕೆಲವು ಸಲ ಮರೀತಾರೆ. ದೊಡ್ಡ ಮೇಲಿನ ದೇವತೆಗಳು ಕಡಿಮೆ ಸಲ ಮರೀತಾರೆ, ಕೆಳಗಿನ ದೇವತೆಗಳು ಹೆಚ್ಚು ಸಲ ಮರೀತಾರೆ. ಆ ಪ್ರಮೇಯ ಗೃಹೀತವಾಗಿರ್ತಕ್ಕಂಥ ಪ್ರಮೇಯ. ಆದರೆ ಧರ್ಮರಾಜನ ವ್ಯವಹಾರ ನೋಡಿದ್ರೆ ಹಾಗೆ ಇರಲಿಲ್ಲ. ಧರ್ಮರಾಜ ಧರ್ಮದ ಪ್ರತಿನಿಧಿ. ಧರ್ಮದ ಪ್ರತಿನಿಧಿ ಅಂದರೆ ಏನರ್ಥ? ಧಾರಣಾತ್ ಧರ್ಮಮಿತ್ಯಾಹು ಧರ್ಮೋ ಧಾರಯತೆ ಪ್ರಜಾ ತಸ್ಮಾತ್ ಸಧರ್ಮ ಇತಿ ಉಚ್ಯತೆ. ಧರ್ಮದ ಪರಿಭಾಷೆ ಈ ರೀತಿಯಾಗಿದೆ: ನಮ್ಮನ್ನು ಸರಿಯಾದ ರೀತಿಯಲ್ಲಿ ಸಂರಕ್ಷಿಸುವ ಒಬ್ಬ ರಾಜ ಧರ್ಮ, ಪ್ರಜೆಗಳನ್ನು ಧರಿಸಿ ಅವರನ್ನು ಸಂರಕ್ಷಣೆ ಮಾಡ್ತಕ್ಕಂಥವನು ಧರ್ಮ. ಇನ್ನು ನಮ್ಮ ದೃಷ್ಟಿಯಲ್ಲಿ, ಬ್ರಾಹ್ಮಣರ ದೃಷ್ಟಿಯಲ್ಲಿ ಯಾವುದ ಆಚರಣೆಯಿಂದ ನಾವು ಸಂರಕ್ಷಿತರಾಗಿರ್ತೇವೆ, ನಮ್ಮ ಸರಿಯಾದ ಸಂರಕ್ಷಣೆ ಆಗ್ತದೆ, ನಮ್ಮ ಪೋಷಣೆ ಆಗ್ತದೆ, ಯಾವ ಆಚರಣೆಯಿಂದ ನಮ್ಮ ಶಾರೀರಿಕ ಉನ್ನತಿ ಆಗ್ತದೆ, ಯಾವ ಆಚರಣೆಯಿಂದ ನಮ್ಮ ಮಾನಸಿಕ ಉನ್ನತಿ ಆಗ್ತದೆ, ಯಾವ ಆಚರಣೆಯಿಂದ ನಮ್ಮ ಬೌದ್ಧಿಕ ಉನ್ನತಿ ಆಗ್ತದೆ, ಯಾವ ಆಚರಣೆಯಿಂದ ನಮ್ಮ ಆಧ್ಯಾತ್ಮಿಕ ಚಿಂತನೆಯ ಶಕ್ತಿ ಹೆಚ್ಚಾಗ್ತದೆ, ಫಿಸಿಕಲ್, ಸೈಕಾಲಜಿಕಲ್, ಇಂಟೆಲೆಕ್ಚುಯಲ್ ಆ್ಯಂಡ್ ಸ್ಪಿರಿಚುವಲ್ ಎಲ್ಲ ದೃಷ್ಟಿಯಿಂದಲೂ ಕೂಡ ನಮಗೆ ಉನ್ನತಿಯನ್ನು ಕೊಡ್ತಕ್ಕಂತಹ ಆಚರಣೆಗೆ ಧರ್ಮ ಅಂತ ತಿಳ್ಕೊಂಡಂತೇಳಿ ಕರೀತಾರೆ.
ಧರ್ಮದ ಅನೇಕ ಪರಿಭಾಷೆಗಳು ಬಂದಿದೆ ಮಹಾಭಾರತದಲ್ಲಿ. ಕೆಲವು ಕಡೆಯಲ್ಲಿ 4 ಗುಣಗಳು ಇರಲೇಬೇಕು ಅಂತಾರೆ, ಕೆಲವು ಕಡೆ 6 ಗುಣಗಳು ಇರಬೇಕು ಅಂತಂತಾರೆ, ಕೆಲವು ಕಡೆಯಲ್ಲಿ 10 ಗುಣಗಳು ಇರಬೇಕು ಅಂತಂತಾರೆ, ಕೆಲವು ಕಡೆಯಲ್ಲಿ ಕೆಲವು ಮುಖ್ಯವಾಗಿರಬೇಕು ಅಂತ ಹೇಳ್ತಾರೆ. ಅನೇಕ ಪರಿಭಾಷೆಗಳು ಬಂದಿವೆ. ಯಾವುದೂ ತಪ್ಪಲ್ಲ. ಒಂದೊಂದು ದೃಷ್ಟಿಕೋನ ಬೇರೆ ಬೇರೆ, ಬೇರೆ ಬೇರೆ ಅಧಿಕಾರಿಗಳಿಗೋಸ್ಕರ ಇರತಕ್ಕಂಥ ಧರ್ಮ ಬೇರೆ. ಅಣ್ಣನ ಹೆಂಡತಿಯನ್ನು ತಾಯಿಯಂತೆ ಕಾಣಬೇಕು, ತಮ್ಮನ ಹೆಂಡತಿಯನ್ನು ಮಗಳಂತೆ ಕಾಣಬೇಕು, ಸೊಸೆಯನ್ನು ಮಗಳಂತೆ ಕಾಣಬೇಕು ಅನ್ನೋದು ನಮಗೆ ಧರ್ಮವಾಗಿದ್ದರೆ, ಬೇಕಾದ ರೂಪವನ್ನು ಧರಿಸುವ ಗಂಧರ್ವರಿಗೆ, ಸಿದ್ಧರಿಗೆ, ಸಾಧ್ಯರಿಗೆ ರಕ್ಷಣೆಗೋಸ್ಕರ ಕ್ಷತ್ರಿಯ ಧರ್ಮವನ್ನು ಪರಿಪಾಲನೆ ಮಾಡುವಾಗ ರಕ್ಷಣೆಗೋಸ್ಕರ ಅಣ್ಣ ಹೋದರೆ ಅತ್ತಿಗೆಯನ್ನು ತನ್ನ ಪತ್ನಿಯಂತೆ ಇಟ್ಕೊಳ್ಳಬಹುದು, ತಮ್ಮ ಹೋದರೆ ತಮ್ಮನ ಹೆಂಡತಿಯನ್ನು ತನ್ನ ಪತ್ನಿಯಂತೆ ಬಳಸಬಹುದು ಅನ್ನೋದು ಅವರಿಗೆ ಧರ್ಮ, ನಮಗೆ ಅಲ್ಲ. ಆಗ ಆ ಸಂದರ್ಭದಲ್ಲಿ ಅವರನ್ನು ಆ ರೀತಿಯಿಂದ ಚಿಂತನೆ ಮಾಡಬೇಕು. ಇನ್ನು ಯಾರು ರಕ್ತ ಸಂಬಂಧದಿಂದ ಹುಟ್ಟಲೇ ಇಲ್ಲ ಅಂಥವರಲ್ಲಿ ಏಕಗೋತ್ರ, ಅಣ್ಣ ತಂಗಿಯರು ಇತ್ಯಾದಿಗಳ ಸಂಬಂಧ ಬರೋದಿಲ್ಲ. ಧರ್ಮ ಪ್ರತಿಯೊಂದು ಸಂದರ್ಭದಲ್ಲಿ ಬೇರೆ ಬೇರೆಯಲ್ಲಿ ಬದಲಾಗ್ತದೆ. ರಾಜಧರ್ಮ ಬೇರೆ, ವ್ಯಕ್ತಿ ಧರ್ಮ ಬೇರೆ, ಸಮಾಜ ಧರ್ಮ ಬೇರೆ, ಎಲ್ಲವನ್ನು ಕೂಡಿಸಿ ಕೋಆರ್ಡಿನೇಷನ್ ಇದ್ದೇ ಇರ್ತದೆ. ಆದರೆ ಅಲ್ಲಿರ್ತಕ್ಕಂಥ ವ್ಯವಹಾರಗಳು ಬೇರೆ ಬೇರೆ. ಉದ್ದೇಶ ಒಟ್ಟು ರಾಷ್ಟ್ರದ ರಕ್ಷಣೆ ಆಗಬೇಕು, ಸಮಾಜದ ರಕ್ಷಣೆ ಆಗಬೇಕು. ಇದು ಧರ್ಮದ ಮುಖ್ಯವಾಗಿರ್ತಕ್ಕಂಥ ಉದ್ದೇಶ. ಆಚಾರ್ಯ ಇದೆಲ್ಲವನ್ನೂ ಕ್ರೋಢೀಕರಿಸಿ ಇನ್ನೂ ಸಂಕ್ಷಿಪ್ತವಾಗಿ ಮಾಡಿ ಅಂತ ಹೇಳಿ, ನಿಮ್ಮ ಯಾವ ಮಾತಿನಿಂದ ಸಜ್ಜನರ ರಕ್ಷಣೆ ಆಗ್ತದೆ ಅದು ಸತ್ಯ, ನಿಮ್ಮ ಮಾತಿನಿಂದ ಸಜ್ಜನರಿಗೆ ಬಾಧಕೆ ಆಗ್ತಿದ್ರೆ ಅದು ಅಸತ್ಯ, ನಿಮ್ಮ ಧರ್ಮಾಚರಣೆಯಿಂದ ಸಜ್ಜನರ ರಕ್ಷಣೆ ಆಗ್ತಾ ಇದ್ದರೆ ಅದು ಧರ್ಮ, ನಿಮ್ಮ ಆಚರಣೆಯಿಂದ ಇನ್ನೊಬ್ಬರಿಗೆ ತ್ರಾಸಾಗ್ತಿತ್ತು, ಪೀಡೆ ಆಗ್ತಿತ್ತು ಅಂತ ತಿಳ್ಕೊಂಡಂತಂದರೆ ಅದು ಅಧರ್ಮ, ಧರ್ಮವಾಗಿದ್ದರೂ ಅದು ಅಧರ್ಮ. ಮಡಿಯಲ್ಲಿ ಇದ್ದು ಪೂಜಾದಿಗಳನ್ನು ಮಾಡುವುದು ಧರ್ಮ. ಆದರೆ ಪೂಜೆಯ ವೇಳೆಯಲ್ಲಿ ತೊಟ್ಟಿಲಿನಿಂದ ಬೀಳುವ ಮಗುವನ್ನು ಅಯ್ಯೋ ನಾ ಮಡಿಯಲ್ಲಿದ್ದೇನೆ ಹೇಗೆ ಮುಟ್ಲಿ ಅಂತ ಅನ್ನೋದು ಅಧರ್ಮ. ಆಗ ಹೋಗಿ ಮೈಲಿಗೆ ಆದರೂ ಪರವಾಗಿಲ್ಲ ಆ ಮಗುವನ್ನು ಸಂರಕ್ಷಣೆ ಮಾಡುವುದೇ ಧರ್ಮ. ಇದು ಶ್ರೀಮದಾಚಾರ್ಯರು ಹೇಳಿದ ಧರ್ಮ. ಶ್ರೀಮದಾಚಾರ್ಯ ಧರ್ಮ ಪ್ರಾಕ್ಟಿಕಲ್ ಧರ್ಮ. ಅದಕ್ಕೋಸ್ಕರವೇ ಅರ್ಜುನನಿಗೆ ಹೇಳ್ತಾರೆ, ಧರ್ಮಸ್ಯ ವಚನಂ ಶ್ರೇಯ ಧರ್ಮಜ್ಞಾನಂತ ದುಷ್ಕೃತಂ. ಧರ್ಮ ಧರ್ಮ ಅಂತ ತಿಳ್ಕೊಂಡಂತೇಳಿ ಮಾತನಾಡೋದು ಭಾಳ ಸುಲಭಪ್ಪ. ಸರಿಯಾದ ಸಂದರ್ಭದಲ್ಲಿ ಇದು ಧರ್ಮ ಇದು ಅಧರ್ಮ ಅಂತ ತಿಳ್ಕೊಂಡಂತೇಳಿ ಡಿಸೈಡ್ ಮಾಡೋದು, ಅದನ್ನು ಆ ಒಂದು ತೀಕ್ಷ್ಣ ದೃಷ್ಟಿ, ತೀಕ್ಷ್ಣ ಈಕ್ಷಿಕೆ, ಆ ರೀತಿಯಾಗಿರ್ತಕ್ಕಂಥ ಒಂದು ನಿರ್ಣಯಾತ್ಮಕವಾದಂಥ ಪರಿಸ್ಥಿತಿ ಮನುಷ್ಯನಿಗೆ ಇರಬೇಕಾಗ್ತದೆ. ಅದಕ್ಕೋಸ್ಕರ ಆಚಾರ್ಯರು ಡಂಗರವಾಗಿ ಸಾರಿದರು, ಯತ್ಸತಾಂ ಧಾರಕೋ ನಿತ್ಯಂ ಸಹ ಧರ್ಮ. ಯಾವ ಆಚರಣೆಯಿಂದ ಸಜ್ಜನರ ರಕ್ಷಣೆ ಆಗ್ತದೆ ಅದು ಧರ್ಮ. ಈ ಧರ್ಮವನ್ನು ತಪ್ಪದೆ ತಿಳ್ಕೊಳ್ಬೇಕು.
ಏಕಾದಶಿ ಇದೆ. ವ್ಯಕ್ತಿ ಸೀರಿಯಸ್ ಆಗಿದ್ದಾನೆ, ಊರ್ಧ್ವಶ್ವಾಸ ಪ್ರಾರಂಭವಾಗಿದೆ. ಡಾಕ್ಟರ್ ಹೇಳಿದ್ದಾರೆ ಆಯ್ತು, ಅರ್ಧ ಗಂಟೆ 15 ನಿಮಿಷ 20 ನಿಮಿಷ ಅಂತ ಹೇಳಿದ್ದಾರೆ. ಪ್ರಾಣೋತ್ಕ್ರಮಣ ಕಾಲದಲ್ಲಿ ಗಂಗೆಯನ್ನು ಬಾಯಲ್ಲಿ ಹಾಕಬೇಕು ಅಂತಿಕೊಂಡು, ಗಂಗೆಯ ನೀರನ್ನು ಬಾಯಲ್ಲಿ ಹಾಕಬೇಕು ಅಂತಿದೆ. ಏಕಾದಶಿ ದಿನ ಊರ್ಧ್ವಶ್ವಾಸ ಕೊನೆ ಪ್ರಾಣ ಹೊರಟಿದೆ, ಆವಾಗ ಗಂಗೆಯನ್ನು ಬಾಯಲ್ಲಿ ಹಾಕಬೇಕು ಹಾಕಬಾರ್ದು. ಅನ್ನೋ ಸಂದರ್ಭದಲ್ಲಿ ಏಕಾದಶಿ ಒಂದು ಸಲ ತೀರ್ಥ ತೆಗೆದುಕೊಳ್ಳಿಕ್ಕೆ ಬರ್ತದೆ ಅನ್ನೋ ಧರ್ಮ ಪ್ರಕಾರಕ್ಕೆ ಒಂದು ಉದ್ಧರಣೆ ಗಂಗೆ ಹಾಕಬೇಕೇ ಹೊರತು ತಾಲಿಗಟ್ಟಲೆ ಅಲ್ಲ. ಸ್ವಲ್ಪ ಬಾಯಾರಿಕೆ ನಿವಾರಣೆ ಆಗ್ತದೆ. ಎಲ್ಲಿ ಬಾಯಾರಿಕೆ? ಎಲ್ಲ ಆರ್ಗನ್ಸ್ ಹೋಗ್ಬಿಟ್ಟಿದೆ. ಆದರೆ ಪ್ರಾಣೇ ಕಂಠಗತ ಇರಪಿ. ಏಕಾದಶಿ ದಿವಸ ಊರ್ಧ್ವಶ್ವಾಸ ನಡೀತಾ ಇದ್ದರೂ ಕೂಡ ಆಹಾರ ನೀರು ಬೇಕು ಬಿಟ್ಬಿಡಿ ಅಂತ ತಿಳ್ಕೊಂಡು ಹೇಗೂ ಪ್ರಾಣ ಹೋಗ್ತಾ ಇದೆ. ಧರ್ಮದಿಂದ ಹೋಗಲಿ, ಪರಮಾತ್ಮನ ಪ್ರೀತ್ಯಾಸ್ಪದತೆಯಿಂದ ಹೋಗಲಿ. ಏಕಾದಶಿ ಮಾಡೋದು ಮಹಾನ್ ಧರ್ಮ. ಇಂತಹ ಸೂಕ್ಷ್ಮವಾದ ಪ್ರಸಂಗಗಳಲ್ಲಿ ಧರ್ಮಶಾಸ್ತ್ರ ಅಧ್ಯಯನ ಮಾಡಿರ್ತಕ್ಕಂಥವ್ರಿಗೆ ಕೇಳಬೇಕು. ಶ್ರಾದ್ದದ ದಿನ ಮನೆಯಲ್ಲಿ ಬೇರೆ ಅಡುಗೆ ಮಾಡಬಾರ್ದು, ಮಕ್ಕಳಿಗೆ ಊಟಕ್ಕೆ ಹಾಕಬಾರ್ದು. ಭಿಕ್ಷೆ ಕೂಡ ಕೊಡಬಾರ್ದು. ಮನೆಯಲ್ಲಿ 5-6 ಜನ ಚಿಕ್ಕ ಮಕ್ಕಳಿದ್ದಾರೆ. 1ನೇ 2ನೇ ಕ್ಲಾಸಿಗೆ ಹೋಗುವ ಮಕ್ಕಳು ಕೂಡ ಇದ್ದಾರೆ. 85-86 ವರ್ಷ ಆಗಿರ್ತಕ್ಕಂಥ ಮುದುಕರು ಇದ್ದಾರೆ. BP ಗುಳಿಗೆ ತೆಗೆದುಕೊಳ್ಬೇಕಾಗಿದೆ. ಆದರೆ ಮನೆಯಲ್ಲಿ ಶ್ರಾದ್ದ ಇದೆ. ಉಪವಾಸ ಅವರು ಸತ್ತರೂ ಅಡ್ಡಿ ಇಲ್ಲ, ನಾನು ಶ್ರಾದ್ದ ಮಾಡ್ತೇನೆ ಅಂತಕೊಂಡಂತ ಅನ್ನೋದು ಧರ್ಮ ಅಲ್ಲ. ಆಗ ಬದಿಯ ಮನೆ ಕರ್ಕೊಂಡು ಹೋಗ್ರಿ. ಅವರಿಂದ ಅನ್ನ ತಿಂದು ಮಕ್ಕಳಿಗೆ ತಿನ್ನಿಸಿ. ಮನೇಲಿ ಇನ್ನೊಂದು ಅಡುಗೆ ಮಾಡಬೇಡ ಅಂತ ಹೇಳಿದ್ದಾರೆ. ಅದು ಚಿಕ್ಕ ಮಕ್ಕಳನ್ನ ಉಪವಾಸ ಹಾಕಬೇಕು ಅಂತ ಹೇಳಿಲ್ಲ. 8 ವರ್ಷದ ಕೆಳಗೆ, ಮ್ಯಾಕ್ಸಿಮಮ್ 14 ವರ್ಷದ ಕೆಳಗೆ, 80 ವರ್ಷದ ಮೇಲೆ ಮಗುವಿಗೆ ಹಾಲು ಕೊಡಿಸುವ ಬಾಣಂತಿ ಅಥವಾ ವಿಶಿಷ್ಟವಾದಂಥ ರೋಗದಿಂದ ಬಳಲ್ತಕ್ಕಂಥ ವ್ಯಕ್ತಿಗಳು, ಇವುಗಳನ್ನು ಅವರನ್ನು ಸಂರಕ್ಷಣೆ ಮಾಡುವುದೇ ಮೊದಲೇ ಧರ್ಮ. ಉಪಾಯದಿಂದ ಮಾಡಿ ಅವರ ಸಂರಕ್ಷಣೆಯೂ ಆಗಿರಬೇಕು, ನಿಯಮದ ಪರಿಪಾಲನೆಯೂ ಆಗಿರಬೇಕು. ಮನೆಯ ಚಿಕ್ಕ ಮಕ್ಕಳೆಲ್ಲ ಅಳಿಸ್ತಾ ಒದರಿಸ್ತಾ ಆ ಮುದುಕರು ಇನ್ನು ಬಾಯಾರಿಕೆ ಆಗಿದೆ, ಔಷಧ ತೊಗೊಂಡಿಲ್ಲ, ಮೂರ್ಛೆ ಬರ್ತಾ ಇದೆ, ತಲೆ ತಿರುಗ್ತಾ ಇದೆ ಅಂತ ಒದರ್ತಾ ಇರುವಾಗ ಉಪವಾಸ ಬೀಳಲಿ ಅಂತಕೊಂಡು ಶ್ರಾದ್ದ ಮಾಡಬೇಕೆ? ಇದ್ದವರನ್ನು ಉಳಿಸುವುದು ಮಹತ್ವಪೂರ್ಣವಾದದ್ದು. ಹೋದವರಿಗೆ ನಂತರ ಕೊಡೋಣ. ಈ ಧರ್ಮ ಸೂಕ್ಷ್ಮತೆ ಇರುತ್ತೆ. ಯತ್ ಸತಾಂ ಧಾರಕೋ ನಿತ್ಯಂ. ಸಜ್ಜನರಿಗೆ ಉಪಕಾರವಾಗುವ ನಮ್ಮ ಆ್ಯಕ್ಷನ್, ನಮ್ಮ ಕೃತಿ, ಇದು ಧರ್ಮ ಅಂತ ಅನಿಸ್ಕೊಳ್ತದೆ. ಇದನ್ನು ಅರ್ಥ ಮಾಡಿಕೊಳ್ಳಬೇಕು. ಈ ಒಂದು ಪರಿಪ್ರೇಕ್ಷ ದೃಷ್ಟಿಯಿಂದ ಧರ್ಮರಾಜ ಮಾಡಿದ ಪ್ರತಿಯೊಂದು ಆ್ಯಕ್ಷನ್, ಒಂದು 3-4 ಆ್ಯಕ್ಷನ್ಗಳನ್ನು ಬಿಟ್ಟು ಅಲ್ಲಿ ಕಲಿಪ್ರವೇಶವಾಗಿತ್ತು ಅಂತ ಆಚಾರ್ಯ ಹೇಳ್ತಾರೆ. ಆಗ ಅವನು ಎಡವಿದ. ಆದರೆ ಪೂರ್ತಿ ಜೀವನದಲ್ಲಿ ಧರ್ಮವನ್ನು ಉಳಿಸ್ಕೊಂಡು ಬಂದಿರತಕ್ಕಂಥ, ಧರ್ಮದ ರಕ್ಷಣೆಗೆ ಕಟಿಬದ್ಧನಾಗಿದ್ದುಕೊಂಡು ಜಗತ್ತಿಗೆ ಒಂದು ಆದರ್ಶ ವ್ಯಕ್ತಿ ಧರ್ಮರಾಜ ಅಂತಕೊಂಡಂತ ಅನ್ನೋದನ್ನು ಆಚಾರ್ಯರು ತಿಳಿಸಿಕೊಟ್ಟಿದ್ದಾರೆ. ಇನ್ನು ಧರ್ಮರಾಜನಲ್ಲಿರುವ ಗುಣಗಳು ಯಾವುವು?
ಮನುಸ್ಮೃತಿ ಹೇಳ್ತಾರೆ, 10 ಗುಣಗಳನ್ನು ಯಾವನು ಇಟ್ಕೊಂಡು ಬರ್ತಾನೆ, ಆ ಗುಣಗಳು ತನ್ನಲ್ಲಿ ಬರುವಂತೆ ಮಾಡ್ತಾನೆ, ಆ ಗುಣಗಳ ಸಂರಕ್ಷಣೆ ಮಾಡ್ಕೊಳ್ತಾನೆ, ಅವನು ಧಾರ್ಮಿಕ. ಈ 10 ಗುಣಗಳು ಧರ್ಮರಾಜನಲ್ಲಿ ಹೇಗಿವೆ ಅಂತನ್ನೋದನ್ನು ನಾವು ಚಿಂತನೆಯನ್ನು ಮಾಡುವುದೇ ಧರ್ಮರಾಜನ ತಾತ್ವಿಕ ಚಿಂತನೆ, ಧರ್ಮರಾಜನ ಪಾತ್ರದ ತಾತ್ವಿಕ ಚಿಂತನೆ. ಧೃತಿ, ಧೈರ್ಯ ಅಥವಾ ಧಾರಣ, ಸಹನಶೀಲತೆ. ಕ್ಷಮ, ದಮಃ, ಮನಸ್ಸಿನ ನಿಗ್ರಹ. ಅಸ್ತೇಯ, ಕಳ್ಳತನ ಮಾಡದೇ ಇರಬೇಕೆ. ಶೌಚ, ಮಡಿಮೇಲಿಗೆ ಪರಿಪಾಲನೆ. ಇಂದ್ರಿಯ ನಿಗ್ರಹ, ಉಳಿದ ಪಂಚ ಜ್ಞಾನೇಂದ್ರಿಯ ಪಂಚ ಕರ್ಮೇಂದ್ರಿಯಗಳ ನಿಗ್ರಹ. ಮತ್ತೊಂದು ಕಡೆಯಲ್ಲಿ ಮನಸ್ಸು ಮತ್ತು ಬುದ್ಧಿಗಳ ನಿಗ್ರಹ. ಧೀಹಿ, ಸೂಕ್ಷ್ಮ ಚಿಂತನೆ, ವಿದ್ಯಾ, ತತ್ವಜ್ಞಾನದ ಜ್ಞಾನವುಳ್ಳವನು. ಸತ್ಯಂ, ಸತ್ಯದ ಪರಿಪಾಲನೆ. ಅಕ್ರೋಧ, ಸಿಟ್ಟಿಗೆ ಬಾರದೇ ಇರುವಿಕೆ. ಇದು ಈ 10 ಗುಣಗಳು ಧರ್ಮ ಅಂತ ತಿಳ್ಕೊಂಡಂತೆ ಅನಿಸ್ಕೊಳ್ತದೆ. ಈ ಲಕ್ಷಣಗಳು, ಈ ಗುಣಗಳು ಧರ್ಮರಾಜನಲ್ಲಿ ಇದ್ದಾವೆ. ಇದ್ದಿದ್ದರೆ ಯಾವ ಸಂದರ್ಭದಲ್ಲಿ ಅಭಿವ್ಯಕ್ತವಾಗಿವೆ, ಯಾವ ಸಂದರ್ಭದಲ್ಲಿ ಇವುಗಳ ಅಭಿವ್ಯಕ್ತಿ ಇದೆ ಅನ್ನೋದನ್ನು ನಾವು ಧರ್ಮರಾಜನ ಆಧ್ಯಾತ್ಮಿಕ ಚಿಂತನೆ ಅನ್ನುವ ಸಂದರ್ಭದಲ್ಲಿ ಮುಂದಿನ ಪ್ರತಿ ದಿವಸದ ಪ್ರವಚನಗಳಲ್ಲಿ ಇದನ್ನು ಕಂಡುಕೊಳ್ಳುವುದಕ್ಕೋಸ್ಕರ ಪ್ರಯತ್ನಿಸೋಣ. ಪರಮಾತ್ಮ ವಾಯುದೇವರ ಮುಖಾಂತರ, ಇಂದ್ರಿಯಾಭಿಮಾನಗಳ ಮುಖಾಂತರ ವಿಷಯ ತಿಳಿಸಬೇಕು, ತಾನೇ ನಿಂತು ಮಾತನಾಡಬೇಕು. ಕೇವಲ ನಾಗರಳ್ಯಾಚಾರ್ಯ ಹೇಳಿದ್ದಾರೆ ಅಂತ ಕೀರ್ತಿ ನನಗೆ ಕೊಡಬೇಕು. ಆದ್ದರಿಂದ ಸಕಲ ಇಂದ್ರಿಯಾಭಿಮಾನಿ ದೇವತೆಗಳಿಗೂ ತದಂತರ್ಗತ ಭಾರತೀಯನ ಮುಖ್ಯ ಪ್ರಾಣನಿಗೂ ವೇದವ್ಯಾಸ ಕೃಷ್ಣ, ರಾಮಕೃಷ್ಣ ವೇದವ್ಯಾಸಾದಿ ರೂಪದಿಂದ ನಮ್ಮ ಮೇಲೆ ಅನುಗ್ರಹ ಮಾಡ್ತಾ ಇರತಕ್ಕಂಥ ಹರಿಗೂ ನಾನು ಪ್ರಾರ್ಥನೆ ಮಾಡಿಕೊಳ್ಕೊಡ್ತೇನೆ. ಧರ್ಮರಾಜನ ವ್ಯಕ್ತಿ ಚಿತ್ರಣ ಆಧ್ಯಾತ್ಮಿಕವಾಗಿ ಹೇಗಿತ್ತು ಅಂತನ್ನೋ ಒಂದು ತಿಳುವಳಿಕೆಯನ್ನು ಕೊಟ್ಟು ಅನುಗ್ರಹ ಮಾಡಿ ಅದನ್ನು ನನ್ನ 4 ಜನ ಶಿಷ್ಯರಿಗೆ ಸ್ವಾಧ್ಯಾಯ ಪ್ರವಚನಾಭ್ಯಾಮ್ ನ ಪ್ರಮದಿತವ್ಯಂ ಅಂತಿಕೊಂಡಂತ ಅನ್ನೋದಕ್ಕೋಸ್ಕರ, ಸ್ವಧರ್ಮ ರಕ್ಷಣೆಗೋಸ್ಕರ ಪರಮಾತ್ಮ ನನಗೆ ಅನುಕೂಲ ಮಾಡಿಕೊಡಲಿ ಅಂತ ಪ್ರಾರ್ಥನೆಯನ್ನು ಮಾಡ್ತಾ ಮುಂದಿನ ಎಪಿಸೋಡ್ಗಳಲ್ಲಿ ಧರ್ಮರಾಜನ ಆ ವಿಶಿಷ್ಟ ರೂಪಗಳ ಗುಣಗಳ ಚಿಂತನೆಯನ್ನು ಮಾಡೋಣ. ಇತಿ ಅದ್ಯ ಕಥಾ ಪ್ರಸಕ್ತಿ. ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ. ಅಕ್ಷಯಂ ಕರ್ಮ ಯಸ್ಮಿನ್ ಪರೇ ಸ್ವರ್ಪಿತಂ ಪ್ರಕ್ಷಯಂ ಯಾಂತಿ ದುಃಖಾನಿ ಅನ್ನಾಮತಃ ಅಕ್ಷರೋ ಯೋಜರ ಸರ್ವದೇವಾಮೃತಃ ಕುಕ್ಷಿಗಮ್ಯಸ್ತ ವಿಶ್ವಂ ಸದಾಜಾಧಿಕಂ ಪ್ರೀಣಯಾಮೋ ವಾಸುದೇವಂ ದೇವತಾಮಂಡಲ ಖಂಡಮಂಡನಂ. ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀಕೃಷ್ಣಾರ್ಪಣಮಸ್ತು.